ಹೇ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಕಿರಿಕ್ ಟೆಕ್. ಹಿಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ವರ್ಡ್ ಪ್ರೆಸ್ನ ಇನ್ಸ್ಟಾಲೇಷನ್ನ ಕಂಪ್ಲೀಟ್ ಆಗಿ ತಿಳಿಸ್ಕೊಟ್ಟಿದ್ದೆ. ಆ ಒಂದು ವಿಡಿಯೋನ ನೋಡಿಲ್ಲ ಅಂದರೆ ಹೋಗಿ ನೋಡಿ, ಡಿಸ್ಕ್ರಿಪ್ಷನಲ್ಲಿ ಮತ್ತು ಐ ಲಿಂಕನ್ನು ಕೊಟ್ಟಿರ್ತೀನಿ. ಈಗ ಇದರ ಒಂದು ನೆಕ್ಸ್ಟ್ ಪಾರ್ಟ್ನ ನೋಡ್ತಾ ಇದ್ದೀವಿ ನಾವು. ಹಿಂದಿನ ವಿಡಿಯೋದಲ್ಲಿ ಇದಿಷ್ಟು ಇನ್ಸ್ಟಾಲ್ ಮಾಡಿದ್ದೀವಿ, ನಾವು ಇಲ್ಲಿ ತನಕ ಬಂದಿದ್ದೀವಿ. ಈಗ ನಾನು ನಿಮಗೆ ಇದರ ಮುಂದಿನ ಪಾರ್ಟ್ನ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ಮುಂದಿನ ಪಾರ್ಟ್ನಲ್ಲಿ ನೀವೀಗ ನೋಡ್ಬೋದು, ಈ ಒಂದು ಕಿರಿಕ್ ಟೆಕ್ ಅಂತ ಸೈಟು ಕ್ರಿಯೇಟ್ ಆಗಿದೆ ನಂದು. ಇಲ್ಲಿಗ ನಾನು ಈ ಒಂದು ಕಿರಿಕ್ ಟೆಕ್ ಅಂತ ಏನಿದೆ ಇದರ ಮೇಲೆ ಕ್ಲಿಕ್ ಮಾಡಿದ್ರೆ ನನಗೆ ವ್ಯೂ ಸೈಟ್ ಅಂತ ಇರುತ್ತೆ. ನನಗೆ ಅದರ ಮೇಲೆ ರೈಟ್ ಕ್ಲಿಕ್ ಮಾಡಿ ಓಪನ್ ಇನ್ ನ್ಯೂ ಟ್ಯಾಬ್ ಅಂತ ಕೊಟ್ಟರೆ ನಾವು ಒಂದು ಹೊಸ ಟ್ಯಾಬಲ್ಲಿ ನನ್ನ ಸೈಟ್ ಅಂತೂ ಲೋಡ್ ಆಗುತ್ತೆ. ನೋಡೋದು ಇದೊಂದು ಸಿಂಪಲ್ ಸೈಟ್, ಏನು ಪ್ರೊಫೆಷನಲ್ ಇಲ್ಲ, ತುಂಬಾ ಬೇಸಿಕ್ ಸೈಟ್ ಒಂದು ಲಾಂಚ್ ಆಗಿದೆ. ಅಂದ್ರೆ ಬೇಸಿಕ್ ಆಗಿ ವರ್ಡ್ ಪ್ರೆಸ್ ಅವರೊಂದು ಸೈಟ್ ಮಾಡಿ ಕೊಟ್ಟಿದ್ದಾರೆ. ನಾವು ಈ ಒಂದು ಸೈಟ್ ನ ಈಗ ಕಸ್ಟಮೈಸ್ ಮಾಡ್ಬೇಕು ಕಂಪ್ಲೀಟ್ ಆಗಿ. ಅದೇ ರೀತಿ ಇಲ್ಲೊಂದು ಅಡ್ರೆಸ್ ಏನು ಬರ್ತಾ ಇದೆ, ಲೋಕಲ್ ಹೋಸ್ಟ್ 8080 ವರ್ಡ್ ಪ್ರೆಸ್ ಅಂತ. ನೀವು ಇದನ್ನ ಡೊಮೈನ್ ಪರ್ಚೇಸ್ ಮಾಡಿ, ಅದೇ ರೀತಿ ಹೋಸ್ಟಿಂಗ್ ನ ಪರ್ಚೇಸ್ ಮಾಡಿ ನೀವು ಇಂಟರ್ನೆಟ್ ನಲ್ಲಿ ಇದನ್ನ ಒಂದು ಹೋಸ್ಟಿಂಗ್ ಮಾಡಿದಾಗ ನಿಮ್ಮ ಒಂದು ವೆಬ್ ಅಡ್ರೆಸ್ ಏನಿದೆ, ಈಗ ನೀವು kirik.com ಅಂತ ಕೊಟ್ಟಿದ್ದೀರಾ ಅಂದ್ರೆ ಆ ಒಂದು ಅಡ್ರೆಸ್ ಇಲ್ಲಿ ಬರುತ್ತೆ. ಈಗ ನನ್ನ ಒಂದು ವೆಬ್ಸೈಟ್ ಮತ್ತು ಲೋಕಲ್ ಹೋಸ್ಟ್ ನನ್ನ ಲ್ಯಾಪ್ಟಾಪ್ ಅಲ್ಲಿ ಇನ್ಸ್ಟಾಲ್ ಆಗಿದೆ, ಆದ್ರಿಂದ ನನಗೆ ಲೋಕಲ್ ಹೋಸ್ಟ್ 8080 ಬರ್ತಾ ಇದೆ. ಅದೇ ರೀತಿ ನೀವೇನಾದ್ರೂ ಎಕ್ಸಾಂಪಲ್ ಒಂದು 80 ಪೋರ್ಟ್ ಅನ್ನು ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ, ನನಗೆ ಎರರ್ ಬಂದಿರೋದ್ರಿಂದ ನಾನು 8080 ಹಾಕಿದ್ದೀನಿ. ಇಲ್ಲ ಅಂದ್ರೆ ನೀವು ಡೈರೆಕ್ಟ್ ಆಗಿ ನಿಮ್ಮ ಎಕ್ಸಾಂಪ್ ರನ್ ಆಗಿದೆ ಅಂದ್ರೆ ಡೈರೆಕ್ಟ್ ಆಗಿ ಲೋಕಲ್ ಹೋಸ್ಟ್ /ವರ್ಡ್ ಪ್ರೆಸ್ ಅಂತ ಇರುತ್ತೆ. ನನಗೆ ಇಲ್ಲಿ 8080 ಯಾಕಿದೆ ಅಂದ್ರೆ ನಾನು 8080 ಪೋರ್ಟ್ ಅಲ್ಲಿ ರನ್ ಮಾಡ್ತಾ ಇದ್ದೀನಿ. ಡಿಫಾಲ್ಟ್ ಆಗಿ 80 ಪೋರ್ಟ್ ಅಲ್ಲಿ ರನ್ ಆಗುತ್ತೆ. ಅದನ್ನ ಬಿಡಿ, ಈಗ ನಾನು ಈ ಒಂದು ಸೈಟ್ ನ ಕಟ್ ಮಾಡ್ತೀನಿ, ಏನು ಪ್ರೊಫೆಷನಲ್ ಇಲ್ಲ ಇದರಲ್ಲಿ. ನಂತರ ನನಗೆ ಈ ಒಂದು ಡ್ಯಾಶ್ ಬೋರ್ಡ್ ಕಾಣುತ್ತೆ. ಇದು ಕಂಪ್ಲೀಟ್ ಆಗಿ ಅಡ್ಮಿನ್ ಡ್ಯಾಶ್ ಬೋರ್ಡ್. ಇಲ್ಲಿ ನಾವು ನಮ್ಮ ಸೈಟ್ ಅನ್ನ ಮ್ಯಾನೇಜ್ ಮಾಡಬಹುದು, ಇಲ್ಲಿ ನಾವು ಪೋಸ್ಟ್ ಅನ್ನ ರೈಟ್ ಮಾಡಬಹುದು, ಎಲ್ಲ ಮಾಡಬಹುದು. ಅದನ್ನೆಲ್ಲ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ಈಗ. ನಂತರ ಇಲ್ಲಿ ನಾನು ನಿಮಗೆ ಒಂದೊಂದಾಗಿ ಆಪ್ಷನ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಮೊದಲನೇದಾಗಿ ಪೋಸ್ಟ್ ಅನ್ನ ಕ್ಲಿಕ್ ಮಾಡಿದ್ರೆ ನನಗೆ ತುಂಬಾ ಆಪ್ಷನ್ ಬರ್ತಾ ಇದೆ. ಇಲ್ಲಿ ಪೋಸ್ಟ್ ಅಂದ್ರೆ ತುಂಬಾ ಸಿಂಪಲ್. ನೀವೇನು ಇನ್ಸ್ಟಾಗ್ರಾಮ್ ನಲ್ಲಿ ಪೋಸ್ಟ್ ಮಾಡ್ತೀರಾ, ಫೇಸ್ಬುಕ್ ನಲ್ಲಿ ಪೋಸ್ಟ್ ಮಾಡ್ತೀರಾ, ಇದೇ ಒಂದು ಪೋಸ್ಟ್ ಇಲ್ಲಿ ಸಹ. ಅಂದ್ರೆ ನೀವೀಗ ಒಂದು ವೆಬ್ಸೈಟ್ ಅಲ್ಲಿ ಏನು ಆರ್ಟಿಕಲ್ ನೋಡ್ತೀರಾ ಅದನ್ನ ನಾವು ಪೋಸ್ಟ್ ಅಂತೀವಿ. ಇಲ್ಲಿ ಈ ಒಂದು ಪೋಸ್ಟ್ ನಲ್ಲಿ ತುಂಬಾ ಆಪ್ಷನ್ ಇದೆ. ಮೊದಲನೇದಾಗಿ ಆಲ್ ಪೋಸ್ಟ್, ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಆಲ್ರೆಡಿ ನನ್ನ ವೆಬ್ಸೈಟ್ ಅಲ್ಲಿ ಏನೆಲ್ಲ ಆರ್ಟಿಕಲ್ ನ ಪೋಸ್ಟ್ ಮಾಡಿದೀನಿ ಅದು ನನಗೆ ಇಲ್ಲಿ ಕಾಣಿಸ್ತಾ ಇರುತ್ತೆ. ಡಿಫಾಲ್ಟ್ ಆಗಿ ಹೆಲೋ ವರ್ಡ್ ಅಂತ ಒಂದು ಪೋಸ್ಟ್ ಇದೆ, ನಮ್ಮ ಒಂದು ವರ್ಡ್ ಪ್ರೆಸ್ ಅವರು ಡಿಫಾಲ್ಟ್ ಆಗಿ ಕೊಟ್ಟಿರ್ತಾರೆ ಇದನ್ನ. ನಾನೀಗ ಇಲ್ಲಿ ಒಂದು ಹೊಸ ಆರ್ಟಿಕಲ್ ನ ಬೇಕಾದ್ರೆ ರೈಟ್ ಮಾಡಬಹುದು. ನಾನೀಗ ಇಲ್ಲಿ ಹೊಸದಾಗಿ ಆಡ್ ಮಾಡಬೇಕಂದ್ರೆ ಇಲ್ಲಿ ಒಂದು ಆಪ್ಷನ್ ಏನಿದೆ ಆಡ್ ನ್ಯೂ ಅಂತ, ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಅದೇ ರೀತಿ ನೀವು ಏನೆಲ್ಲ ಮಾಡ್ಬೇಕಂದ್ರೆ ಈ ಒಂದು ವರ್ಡ್ ಪ್ರೆಸ್ ಸೈಟ್ ಏನಿದೆ ಇದರಲ್ಲಿ ಏನೇ ವರ್ಕ್ ಮಾಡ್ಬೇಕಂದ್ರೆ ಈಗ ಲೋಕಲ್ ಹೋಸ್ಟ್ ಅಲ್ಲಿ ನೀವು ಮೊದಲದಾಗಿ ನೀವು ಒಂದು ವೆಬ್ ಬ್ರೌಸರ್ ನಲ್ಲಿ ಒಂದು ಅಡ್ರೆಸ್ ನ ಹಾಕ್ಲಿಕ್ಕೂ ಮುಂಚೆ ಈ ಒಂದು ಎಕ್ಸಾಂಪ್ ಅಂತ ಹೇಳಿದೆ ಇದನ್ನ ಓಪನ್ ಮಾಡಲೇಬೇಕು ಪ್ರತಿ ಸಲ. ಈ ಎರಡು ಸರ್ವಿಸ್ ಏನಿದೆ ಅಪಾಚೆ ಮತ್ತೆ MySQL ಇವೆರಡನ್ನ ಸ್ಟಾರ್ಟ್ ಮಾಡಲೇಬೇಕು. ಇಲ್ಲ ಅಂದ್ರೆ ನಿಮಗೆ ಈ ರೀತಿ ವರ್ಕ್ ಮಾಡಕ್ ಆಗಲ್ಲ ಲೋಕಲ್ ಹೋಸ್ಟ್ ಅಲ್ಲಿ. ಪ್ರತಿ ಸಲ ನೀವು ಇದನ್ನ ಆನ್ ಮಾಡಿ ಆದ ನಂತರ ಈ ರೀತಿ ವರ್ಕ್ ಮಾಡಬಹುದು. ನಂತರ ಇಲ್ಲಿ ನನಗೆ ಒಂದು ಟೈಟಲ್ ಹಾಕಬೇಕು. ನಾನೀಗ ಎಥಿಕಲ್ ಹ್ಯಾಕಿಂಗ್ ಅಂತ ಹಾಕ್ತೀನಿ. ಯಾವುದೇ ಒಂದು ಆರ್ಟಿಕಲ್ ನ ನೀವು ಬರೀಬಹುದು. ನಂತರ ಇದು ನನ್ನ ಟೈಟಲ್ ಆಯ್ತು. ನಂತರ ಇಲ್ಲಿ ನಾನು ಕಂಟೆಂಟ್ ನ ಹಾಕಬೇಕು. ಕಂಟೆಂಟ್ ನಾನು ಆಲ್ರೆಡಿ ಒಂದು ಹಳೆ ಆರ್ಟಿಕಲ್ ನ ಬರೆದಿದ್ದೆ, ಆ ಒಂದು ಆರ್ಟಿಕಲ್ ನ ಕಂಟೆಂಟ್ ನಾನು ಕಾಪಿ ಮಾಡ್ತೀನಿ. ಜಸ್ಟ್ ಒಂದು ಸ್ವಲ್ಪ ಕಾಪಿ ಮಾಡಿ ಅಲ್ಲಿ ಪೇಸ್ಟ್ ಮಾಡೋಣ. ಈ ರೀತಿ ಪೇಸ್ಟ್ ಮಾಡಿದೆ ನಾನೀಗ ಕಂಟೆಂಟ್ ಅನ್ನ. ಇದಿಷ್ಟಾಯ್ತು. ಅದೇ ರೀತಿ ಇದನ್ನ ನಾವು ತುಂಬಾ ಕಸ್ಟಮೈಸ್ ಮಾಡಬಹುದು. ಆಯ್ತಾ, ಇಲ್ಲಿ ನಾವು ಇಮೇಜ್ ಅನ್ನ ಹಾಕಬಹುದು, ಏನ್ ಬೇಕಾದ್ರೂ ಹಾಕಬಹುದು. ಇಲ್ಲಿ ನನಗೆ ಇಲ್ಲಿ ತುಂಬಾ ಆಪ್ಷನ್ ಕಾಣಿಸ್ತಾ ಇದೆ. ನಾನೀಗ ಡಾಕ್ಯುಮೆಂಟ್ ಅಲ್ಲಿ ನೋಡಬಹುದು. ಇಲ್ಲಿ ನಾನೀಗ ಇದನ್ನ ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ನಾನು ಬೋಲ್ಡ್ ಮಾಡಬಹುದು, ಇಟಾಲಿಕ್ ಮಾಡಬಹುದು, ಏನ್ ಬೇಕಾದ್ರೂ ಮಾಡಬಹುದು. ನಾನೀಗ ಇದೊಂದು ಪ್ಯಾರಾನ ನಾನೀಗ ಇಲ್ಲಿ ಅಲೈನ್ಮೆಂಟ್ ಅನ್ನ ಸೆಂಟರ್ ಮಾಡಬಹುದು. ಅಂದ್ರೆ ಅಲೈನ್ ಸೆಂಟರ್ ಮಾಡಬಹುದು. ಚೆನ್ನಾಗಿ ಕಾಣಲ್ಲ, ನಾನು ಮತ್ತೆ ಲೆಫ್ಟ್ ಸೆಂಟರ್ ಅಲೈನ್ಮೆಂಟ್ ಮಾಡ್ತೀನಿ. ಅದೇ ರೀತಿ ನಾನು ಇದೊಂದು ಪ್ಯಾರಾನ ಬೋಲ್ಡ್ ಮಾಡಬಹುದು. ಅದೇ ರೀತಿ ಇದನ್ನ ಇಟಾಲಿಕ್ ಮಾಡಬಹುದು, ಏನ್ ಬೇಕಾದ್ರೂ ಮಾಡಬಹುದು. ಅದೇ ರೀತಿ ನಿಮ್ಗೆ ಯಾವುದೇ ಒಂದು ವರ್ಡ್ಗೆ ಒಂದು ಲಿಂಕ್ ಅನ್ನು ಹಾಕಬೇಕು ಅಂತ ಅನ್ಕೊಳ್ಳಿ. ನನಗೀಗ ಒಂದು ಹ್ಯಾಕರ್ ಅಂತ ವರ್ಡ್ ಏನಿದೆ ಅದನ್ನ ಕ್ಲಿಕ್ ಮಾಡಿದ್ರೆ ಅಲ್ಲಿಗೂ ಹೋಗ್ಬೇಕಂತ ಇದೆ ಲಿಂಕ್. ಆವಾಗ ನಾನು ಏನು ಮಾಡ್ತೀನಿ, ಅದನ್ನ ಸೆಲೆಕ್ಟ್ ಮಾಡಿ ಇಲ್ಲಿ ಲಿಂಕ್ ಅಂತ ಏನಿದೆ ಅದರ ಮೇಲೆ ಕ್ಲಿಕ್ ಮಾಡ್ತೀನಿ. ನಂತರ ನಿಮಗೆ ಎಲ್ಲಿಗೆ ಹೋಗಬೇಕು ಒಂದು ವರ್ಡ್ನ ಕ್ಲಿಕ್ ಮಾಡಿದ್ರೆ ಅಂತಿಂದ ಆ ಒಂದು ಲಿಂಕ್ ಅನ್ನು ಹಾಕಿ. ನಾನೀಗ ಒಂದು kirik.com ಅಂತ ಏನಿದೆ ಇದನ್ನ ಹಾಕ್ತೀನಿ. ನೀವು ಯಾವುದೇ ಬೇಕಾದ್ರೂ ಹಾಕ್ಬೋದು. ನಂತರ ಇಲ್ಲಿ ಓಪನ್ ಇನ್ ನ್ಯೂ ಟ್ಯಾಬ್ ಅಂತ ಕೊಟ್ರೆ ಅವ್ರು ಯಾರಾದ್ರೂ ಒಂದು ಕೀವರ್ಡ್ ನ ಕ್ಲಿಕ್ ಮಾಡಿದ್ರೆ ಅದು ಹೊಸ ಟ್ಯಾಬ್ ಅಲ್ಲಿ ಓಪನ್ ಆಗುತ್ತೆ. ಈಗ ನಾನು ಇದನ್ನ ಹಾಕಿದ್ರೆ ಇಲ್ಲಿ ನನ್ನ ಲಿಂಕ್ ಈಗ ಇಲ್ಲಿ ಹಾಕಿಲ್ಲ ಅನ್ಕೊಂತೀನಿ, ಸಾರಿ. ಇದನ್ನ ಸೆಲೆಕ್ಟ್ ಮಾಡಿದೆ. ನಂತರ ಇಲ್ಲಿ ನಾನು ಈ ಒಂದು ಇದನ್ನ ಆನ್ ಮಾಡ್ತೀನಿ. ನ್ಯೂ ಟ್ಯಾಬ್ ಈಗ ಕೊಟ್ಟರೆ ನಾನು ಒಂದು ಲಿಂಕ್ ಕ್ರಿಯೇಟ್ ಆಗಿದೆ. ಇದರ ಮೇಲೆ ಯಾರಾದರೂ ಕ್ಲಿಕ್ ಮಾಡಿದರೆ ನಾನು ಈಗ ಇದರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಒಂದು ಹೊಸ ಟ್ಯಾಬಲ್ಲಿ ಓಪನ್ ಆಗುತ್ತೆ ಆ ಒಂದು ಲಿಂಕ್ ಅನ್ನುವಂಥದ್ದು. ಇದ್ರ ತುಂಬ ಒಂದು ಕೆಲಸನ ಮಾಡ್ಬೋದು. ಇದೇ ರೀತಿ ಇಮೇಜನ್ನು ಸಹ ಇನ್ಸರ್ಟ್ ಮಾಡ್ಬೋದು. ಇಲ್ಲಿಗ ನನಗೆ ಇಮೇಜನ್ನು ಇನ್ಸರ್ಟ್ ಮಾಡಬೇಕಂದ್ರೆ ಇಲ್ಲಿ ಪ್ಲಸ್ ಐಕಾನ್ ಏನಿದೆ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ನಾನು. ನಂತರ ನನಗೆ ಇಲ್ಲಿ ತುಂಬ ಆಪ್ಷನ್ ಕಾಣಿಸ್ತಾ ಇರುತ್ತೆ. ಇಮೇಜ್ ಅಂತ ಏನಿದೆ ಇದನ್ನ ಸೆಲೆಕ್ಟ್ ಮಾಡ್ತೀನಿ. ನಂತರ ಇಲ್ಲಿ ಅಪ್ಲೋಡ್ ಅಂತ ಏನಿದೆ, ಮೀಡಿಯಾ ಲೈಬ್ರರಿ ತುಂಬ ಇದೆ. ನಾನೀಗ ಇಲ್ಲಿ ಮೀಡಿಯಾ ಲೈಬ್ರರಿಗೆ ಹೋದರೆ ನಾನು ಆಲ್ರೆಡಿ ಯಾವುದೋ ಒಂದು ಇಮೇಜ್ನ ಅಪ್ಲೋಡ್ ಮಾಡಿಟ್ರೆ ಒಂದು ಮೀಡಿಯಾ ಲೈಬ್ರರಿ ನನಗೆ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ನಾನೀಗ ಮೀಡಿಯಾ ಲೈಬ್ರರಿ ಏನು ಮಾಡಿಲ್ಲ, ನಾನೀಗ ಇಲ್ಲಿ ಒಂದು ಅಪ್ಲೋಡ್ ಮಾಡ್ತೀನಿ. ಸೆಲೆಕ್ಟ್.
ನಂತರ ನನಗೆ ಇಲ್ಲಿ ತುಂಬ ಇಮೇಜ್ ಸಿಗುತ್ತೆ. ನಾನು ಯಾವುದಾದ್ರೂ ಒಂದು ಇಮೇಜ್ನ ಹಾಕ್ತೀನಿ ನನ್ನ ಹತ್ರ ಇರುವಂಥದ್ದು. ನಾನು ಆಲ್ರೆಡಿ ಒಂದು JPEG ಇಮೇಜ್ನ ತಗೊಂಡಿದ್ದೀನಿ. ಇದನ್ನ ಜಸ್ಟ್ ಅಪ್ಲೋಡ್ ಮಾಡ್ತೀನಿ ಇಲ್ಲಿಗ. ನಂತರ ಇದನ್ನ ಸೆಲೆಕ್ಟ್ ಮಾಡ್ತೀನಿ. ನೋಡ್ಬೋದು ನನ್ನ ಇಮೇಜ್ ಅನ್ನುವಂಥದ್ದು ಈಗ ಇದ್ರ ಮಧ್ಯೆ ಬಂದಿದೆ. ಈಗ ಈ ರೀತಿ ಬಂದಿದೆ. ಇದನ್ನ ನಾನು ಮತ್ತೆ ರಿಸೈಜ್ ಮಾಡ್ಬೋದು, ತುಂಬ ಎಲ್ಲ ಮಾಡ್ಬೋದು. ನಾನೀಗ ಇದನ್ನ ಹಿಂಗೆ ಜಸ್ಟ್ ಡ್ರ್ಯಾಗ್ ಮಾಡಿನೇ ಇದನ್ನ ದೊಡ್ಡ ಸಣ್ಣ ಮಾಡ್ಬೋದು. ಇದನ್ನ ನೋಡ್ಬೋದು ಈ ರೀತಿ. ಅದೇ ರೀತಿ ತುಂಬ ಆಪ್ಷನ್ ಸಿಗುತ್ತೆ ನಮಗೆ. ಇದೇ ರೀತಿ ಈ ಚೇಂಜಸ್ ಸಹ ಮಾಡ್ಬೋದು, ತುಂಬ ಇದೆ. ಅಲೈನ್ ಮಾಡ್ಬೋದು, ಅದೇ ರೀತಿ ರಿಪ್ಲೇಸ್ ಮಾಡ್ಬೋದು, ಇಮೇಜ್ಗೂ ಸಹ ಲಿಂಕನ್ನು ಹಾಕ್ಬೋದು. ತುಂಬ ಆಪ್ಷನ್ ಇದೆ, ನೀವೇನು ಬೇಕಾದ್ರೂ ಮಾಡ್ಬೋದು. ಅದೇ ರೀತಿ ಇಲ್ಲಿ ಬೇರೆ ಬೇರೆ ಆಪ್ಷನ್ ಇದೆ, ನೀವು ಇಲ್ಲಿ ಚೆಕ್ ಮಾಡ್ಬೋದು ಇದನ್ನ. ಈಗ ನಾನು ಈ ಒಂದು ಇಮೇಜನ್ನು ಇನ್ಸ್ಟಾಲ್ ಮಾಡಿದೆ, ಅಂದರೆ ಇನ್ಸರ್ಟ್ ಮಾಡಿದೆ. ನಂತರ ನನಗೆ ಬೇರೆ ಬೇರೆ ರೀತಿಯ ಒಂದು ಆರ್ಟಿಕಲ್ನ ಬೇಕಾದರೆ ಎಡಿಟ್ ಮಾಡ್ಬೋದು, ಎಲ್ಲ ಮಾಡ್ಬೋದು. ಇದೆಲ್ಲ ಆದ ನಂತರ ನೀವೀಗ ಒಂದು ಆರ್ಟಿಕಲ್ನ ಬರೆದಿದ್ದೀರಾ. ಇಲ್ಲಿ ನಾನೀಗ ಪಬ್ಲಿಷ್ ಅಂತ ಕೊಟ್ಟರೆ ಈ ರೀತಿ ಬರುತ್ತೆ. ನಂತರ ಇಲ್ಲಿ ವಿಸಿಬಿಲಿಟಿ ಅಂತ ಇದೆ. ವಿಸಿಬಿಲಿಟಿ ಅಂದರೆ ನಿಮಗೆ ಪಬ್ಲಿಕ್ ಇಡಬೇಕಾ, ಪ್ರೈವೇಟ್ ಇಡಬೇಕಾ, ಈ ರೀತಿ ನೀವು ಯಾವುದೋ ಒಂದು ಪಬ್ಲಿಕ್ ಇಟ್ಟಿದ್ದೀರಾ ಅಂದರೆ ಒಂದು ಇದನ್ನ ಆರ್ಟಿಕಲ್ನ, ಬಟ್ ಅದರಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ, ಏನೋ ಓಪನ್ಸ್ ಬಂದಿದೆ, ಏನೋ ರಾಂಗ್ ಬರ್ದಿದ್ದೀರಾ, ಆವಾಗ ಒಂದು ಆರ್ಟಿಕಲ್ನ ನಿಮ್ಗೆ ಡಿಲೀಟ್ ಮಾಡಬೇಕಂತಲ್ಲ, ಜಸ್ಟ್ ಇಲ್ಲಿ ವಿಸಿಬಿಲಿಟಿನ ಪ್ರೈವೇಟ್ ಮಾಡಿದ್ರೆ ನಿಮಗೆ ಮಾತ್ರ ಕಾಣಿಸ್ತಾ ಇರುತ್ತೆ. ನಾನೀಗ ಅದನ್ನ ಪಬ್ಲಿಕ್ ಇಡ್ತೀನಿ. ನಂತರ ಇಲ್ಲಿ ಪಬ್ಲಿಷ್ ಇಮಿಡಿಯೇಟ್ಲಿ ಅಂತ ಇದೆ. ಇಮಿಡಿಯೇಟ್ಲಿ ಮಾಡ್ಬೋದು, ಇಲ್ಲ ಶೆಡ್ಯೂಲ್ ಮಾಡ್ಬೋದು. ಯಾವುದೋ ಒಂದು ಟೈಮ್ಗೆ ಸ್ಪೆಸಿಫಿಕ್ ಟೈಮ್ ಕೊಟ್ಟರೆ ಆ ಒಂದು ಟೈಮ್ಗೆ ಅದು ಆಟೋಮೆಟಿಕ್ ಆಗಿ ಪಬ್ಲಿಷ್ ಆಗುತ್ತೆ. ನಂತರ ನಿಮಗೆ ಟ್ಯಾಗನ್ನು ಹಾಕ್ಬೋದು. ತುಂಬ ಆಪ್ಷನ್ ಇದೆ. ಟ್ಯಾಗ್ ಅಂದರೆ ಏನಂದರೆ ನಿಮಗೆ ಯೂಟ್ಯೂಬ್ನ ಮಾಡ್ತಾ ಇದ್ರೆ ನಿಮ್ಗೆ ಗೊತ್ತಿರುತ್ತೆ. ಒಂದು ಟ್ಯಾಗ್ನ ಸ್ಪೆಸಿಫಿಕ್ ನಾನೀಗ ಈ ಒಂದು ಟ್ಯಾಗಲ್ಲಿ ನಾನೀಗ ಇಥಿಕಲ್ ಹ್ಯಾಕಿಂಗ್ ಈ ರೀತಿ ಕೀವರ್ಡ್ನ ಹಾಕ್ಬೋದು. ಯಾಕಂದರೆ ಈ ಒಂದು ಕೀವರ್ಡ್ನ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ನನ್ನ ಸೈಟ್ ಅನ್ನೋದು ಬೇಗ ರ್ಯಾಂಕ್ ಆಗುತ್ತೆ ಆ ಒಂದು ಆರ್ಟಿಕಲ್ ಸಿಕ್ಕಾಗ. ಆದ್ದರಿಂದ ನಾನು ಬೇರೆ ಬೇರೆ ರೀತಿಯ ಟ್ಯಾಗನ್ನು, ಫೇಮಸ್ ಟ್ಯಾಗನ್ನು ಹಾಕ್ಬೋದು. ಇದನ್ನೆಲ್ಲ ಹಾಕಿ ನಾನೀಗ ಇಲ್ಲಿ ಪಬ್ಲಿಷ್ ಅಂತ ಕೊಟ್ಟರೆ ನನ್ನ ಒಂದು ಆರ್ಟಿಕಲ್ ಅನ್ನೋದು ಪಬ್ಲಿಷ್ ಆಗುತ್ತೆ. ನನ್ನ ಆರ್ಟಿಕಲ್ ಪಬ್ಲಿಷ್ ಆಗಿದೆ. ನಾನೀಗ ಇಲ್ಲಿ ಮತ್ತೆ ಬ್ಯಾಕ್ ಬರ್ತೀನಿ. ಇಲ್ಲ ನಾನು ಒಂದು ಹೊಸ ಆರ್ಟಿಕಲ್ ಈ ಒಂದು ಕ್ರಿಯೇಟ್ ಆಗಿದೆ. ನಾನು ಆಲ್ರೆಡಿ ಒಂದು ಕ್ರಿಯೇಟ್ ಮಾಡಿದೆ. ಇದನ್ನ ನಾನು ಬೇಕಾದರೆ ಡಿಲೀಟ್ ಮಾಡ್ಬೋದು. ಯೂಟ್ಯೂಬ್ ಅಂತ ಹಿಂದೆ ಸಹ ಮಾಡಿದ್ದೆ. ಇದನ್ನ ನಾನು ಬೇಕಾದರೆ ಡಿಲೀಟ್ ಸಹ ಮಾಡ್ಬೋದು. ಅದೇ ರೀತಿ ನನಗೆ ಒಂದು ಆರ್ಟಿಕಲ್ನ ಎಡಿಟ್ ಮಾಡಬೇಕಂದ್ರೆ ಇಲ್ಲಿ ಎಡಿಟ್ ಅಂತ ಇದೆ, ಇದನ್ನ ಕೂಡ ಮಾಡ್ಬೋದು. ಕ್ವಿಕ್ ಎಡಿಟ್ ಅಂತ ಇದೆ. ಕ್ವಿಕ್ ಎಡಿಟ್ ಅಂದರೆ ಇಲ್ಲೇ ಸಿಗುತ್ತೆ, ಜಸ್ಟ್ ಓಪನ್ ಆಗುತ್ತೆ ಪ್ಯಾನಲ್. ಇದನ್ನ ಸಹ ನಾನು ಎಡಿಟ್ ಮಾಡಿ ಅಪ್ಡೇಟ್ ಮಾಡ್ಬೋದು. ಈ ರೀತಿ ಇರುತ್ತೆ. ಅದೇ ರೀತಿ ಎಡಿಟ್ ಅಂದರೆ ತುಂಬ ಆಗುತ್ತೆ. ಅದೇ ರೀತಿ ಇಲ್ಲಿ ಟ್ರ್ಯಾಶ್ ಅಂತ ಇದೆ. ಒಂದು ಟ್ರ್ಯಾಶ್ನ ಕೊಟ್ಟರೆ ಡೈರೆಕ್ಟ್ ಆಗಿ ಅದು ಡಿಲೀಟ್ ಆಗುತ್ತೆ, ಅಂದರೆ ಟ್ರ್ಯಾಶ್ ಹೋಗುತ್ತೆ. ಈ ರೀತಿ ಇರುತ್ತೆ. ನಂತರ ನನಗೆ ಈಗ ಒಂದು ಆರ್ಟಿಕಲ್ನ ವ್ಯೂ ಮಾಡಬೇಕಂದ್ರೆ ನನಗೆ ಒಂದು ಸೈಟ್ನ ಮೇಲೆ ರೈಟ್ ಕ್ಲಿಕ್ ಮಾಡ್ತೀನಿ. ವ್ಯೂ ಸೈಟ್ ಅಂತ ಏನಿದೆ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಡೈರೆಕ್ಟ್ ಆಗಿ ನೋಡ್ಬೋದು ಇಲ್ಲಿ ನನ್ನ ಒಂದು ಆರ್ಟಿಕಲ್ ಬಂದಿದೆ. ಇಲ್ಲಿ ನೋಡೋದು ನಾನು ಪೋಸ್ಟ್ ಮಾಡಿರುವಂಥ ಆರ್ಟಿಕಲ್ ಫೋಟೋ ಎಲ್ಲ ಬಂದಿದೆ. ಇದು ನಾರ್ಮಲ್ ಆಯಿತು. ನಂತರ ನಾನೀಗ ಈ ಒಂದು ಪೋಸ್ಟ್ನ ಬಗ್ಗೆ ಜಾಸ್ತಿ ನೋಡಬೇಕಂದ್ರೆ ಅದೇ ರೀತಿ ನಿಮಗೆ ಒಂದು ಪೋಸ್ಟಲ್ಲಿ ಇನ್ನೂ ಸಹ ತುಂಬ ಆಪ್ಷನ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ನಾನೀಗ ಇದೇ ಒಂದು ಪೋಸ್ಟ್ನ ಎಡಿಟ್ ಮಾಡ್ತೀನಿ. ಕೆಲವೊಂದು ಆಪ್ಷನ್ನ ಮಾತ್ರ ತೋರಿಸಿದ್ದೀನಿ ನಾನು, ತುಂಬ ಆಪ್ಷನ್ಸ್ ಇರುತ್ತೆ, ನೀವು ನೋಡ್ಬೋದು. ಅದೇ ರೀತಿ ನಾನೀಗ ಆ ಒಂದು ಆರ್ಟಿಕಲ್ನಲ್ಲಿ ಈ ರೀತಿ ಇಮೇಜನ್ನು ಇನ್ಸರ್ಟ್ ಮಾಡಿದ್ದೆ. ನನಗೆ ಈ ಒಂದು ಇಮೇಜನ್ನು ಫಸ್ಟ್ ಆಗಿ ರಿಮೂವ್ ಮಾಡ್ಕೋತೀನಿ. ನಂತರ ನಿಮಗೆ ತೋರಿಸ್ತೀನಿ. ಈಗ ನನ್ನ ಇಮೇಜ್ ಅನ್ನುವಂಥದ್ದು ರಿಮೂವ್ ಆಗಿದೆ. ಬಟ್ ನನಗೆ ಒಂದು ಇನ್ನೊಂದು ಆಪ್ಷನ್ ಸಿಗುತ್ತೆ. ಇಲ್ಲಿ ಕೆಳಗೆ ಬಂದರೆ ನಿಮಗೆ ತೋರಿಸ್ತೀನಿ. ಇಲ್ಲಿ ಇದೇ ರೀತಿ ಬಂದರೆ ಫೀಚರ್ಡ್ ಇಮೇಜ್ ಅಂತ ಇದೆ. ನಾನು ಆಲ್ರೆಡಿ ಒಂದು ಹಾಕಿದ್ದೀನಿ, ಅದನ್ನು ರಿಮೂವ್ ಮಾಡ್ಕೊತೀನಿ. ನನಗೆ ಇಲ್ಲಿ ಈ ರೀತಿ ಫೀಚರ್ಡ್ ಇಮೇಜ್ ಅಂತ ಕಾಣಿಸ್ತಾ ಇರುತ್ತೆ. ನಂತರ ಇಲ್ಲಿ ಸೆಟ್ ಫೀಚರ್ಡ್ ಇಮೇಜ್ ಅಂತ ಕೊಟ್ಟರೆ ಮತ್ತೆ ನಿಮ್ಮ ಮೀಡಿಯಾ ಲೈಬ್ರರಿ ಓಪನ್ ಆಗುತ್ತೆ. ಅಲ್ಲಿ ನಾನು ಆಲ್ರೆಡಿ ಹಿಂದೆ ಅಪ್ಲೋಡ್ ಮಾಡಿರುವಂಥ ಇಮೇಜ್ ಇದೆ, ಅದನ್ನ ಸೆಲೆಕ್ಟ್ ಮಾಡಿ ಇಲ್ಲಿ ನಾನು ಸೆಟ್ ಫೀಚರ್ಡ್ ಇಮೇಜ್ ಅಂತ ಕೊಟ್ಟರೆ ಇದು ಫೀಚರ್ಡ್ ಇಮೇಜ್ ರೀತಿ ಸೆಟ್ ಆಗುತ್ತೆ. ಫೀಚರ್ಡ್ ಇಮೇಜ್ ಅಂದರೆ ಏನು ಅಂತ ನೀವು ಕೇಳೋದಾದರೆ, ಫಾರ್ ಎಕ್ಸಾಂಪಲ್ ನಾನೀಗ ಇದನ್ನ ಅಪ್ಡೇಟ್ ಮಾಡ್ತೀನಿ. ಅಪ್ಡೇಟ್ ಮಾಡಿಬಿಟ್ಟು ನಾನಿಲ್ಲಿ ನಿಮಗೆ ಈ ಒಂದು ಆರ್ಟಿಕಲ್ನ ತೋರಿಸ್ತೀನಿ. ನೋಡ್ಬೋದು ನನ್ನ ಒಂದು ಇಮೇಜ್ ಅನ್ನುವಂಥದ್ದು ಫೀಚರ್ಡ್ ಇಮೇಜ್ ಆಗಿ ಸೆಟ್ ಆಗಿದೆ. ಅಂದರೆ ನಿಮ್ಮ ಒಂದು ವೆಬ್ಸೈಟ್ ಓಪನ್ ಆದ ತಕ್ಷಣ ಈ ಒಂದು ಆರ್ಟಿಕಲ್ಗೆ ಇದೇ ಇಮೇಜ್ ಅನ್ನುವಂಥದ್ದು ಸೆಟ್ ಆಗಿರುತ್ತೆ. ಇದನ್ನ ನಾವು ಫೀಚರ್ಡ್ ಇಮೇಜ್ ಅಂತ ಕರಿತೀವಿ. ಇದು ಸಹ ತುಂಬ ಅಟ್ರಾಕ್ಟಿವ್ ಆಗಿರುತ್ತೆ ನಿಮ್ಮ ಒಂದು ಆರ್ಟಿಕಲ್ಗೆ. ಅದೇ ರೀತಿ ಇನ್ನೊಂದು ಆಪ್ಷನ್ಸ್ ಇರುತ್ತೆ ಎಕ್ಸರ್ಪ್ಟ್ ಅಂತ. ಇದನ್ನ ನಾವು ಇಲ್ಲ ಏನಾದರೂ ಬರೆದ್ರೆ ನಾನೀಗ ರ್ಯಾಂಡಮ್ ಆಗಿ ಈಗ ಇದೇ ಒಂದು ಲೈನನ್ನು ಕಾಪಿ ಮಾಡಿ ಹಾಕ್ತೀನಿ. ಇದೇನಾಗುತ್ತೆ ಅಂದರೆ ನಿಮ್ಮ ವೆಬ್ಸೈಟ್ಗೆ ಯಾರಾದರೂ ವಿಸಿಟ್ ಮಾಡಿದಾಗ ಅವರಿಗೆ ಒಂದು ಆರ್ಟಿಕಲ್ನ ಕೆಳಗಡೆ ನಿಮ್ಮ ಆರ್ಟಿಕಲ್ ಕಂಪ್ಲೀಟ್ ಆಗಿ ಕಾಣಿಸಲ್ಲ, ಅದ್ರ ಕೆಳಗಡೆ ನೀವಿಲ್ಲಿ ಈ ಒಂದು ಆಪ್ಷನಲ್ಲಿ ಈ ಒಂದು ಎಕ್ಸೆಪ್ಟ್ ಅಂತ ಏನಿದೆ ಇದರಲ್ಲಿ ನೀವು ಏನು ಕೊಟ್ಟಿರ್ತೀರಾ ಅದು ಮಾತ್ರ ಕಾಣಿಸ್ತಾ ಇರುತ್ತೆ, ಉಳಿದಿರುವಂಥದ್ದು ಕಾಣಿಸಲ್ಲ. ಅಂದರೆ ನೀವು ಆರ್ಟಿಕಲ್ನ ಓದಲಿಕ್ಕೂ ಮುಂಚೆ ನಿಮಗೆ ಸ್ವಲ್ಪ ಡಿಸ್ಕ್ರಿಪ್ಷನ್ ಕಾಣಿಸ್ತಾ ಇರುತ್ತೆ, ಅದನ್ನ ನಾವು ಈ ರೀತಿ ಹೇಳ್ತೀವಿ, ಅಂದರೆ ಅಕ್ಸೆಪ್ಟ್ ಅಂತೀವಿ. ಅದೇ ರೀತಿ ನೆಕ್ಸ್ಟ್ ಡಿಸ್ಕಷನ್ ಅಂದರೆ ತುಂಬ ಸಿಂಪಲ್. ನಿಮ್ಮ ಈ ಒಂದು ಪೋಸ್ಟ್ಗೆ ಕಮೆಂಟ್ ಅಲೌ ಮಾಡಬೇಕಾ, ಅದೇ ರೀತಿ ಏನೆಲ್ಲ ಅಲೌ ಮಾಡಬೇಕು ಏನೆಲ್ಲ ಅಲೌ ಮಾಡಬಾರ್ದು ಇದನ್ನೆಲ್ಲ ನೀವು ಹಾಕ್ಬೋದು. ಟ್ರ್ಯಾಕ್ ಬ್ಯಾಕ್ಸ್ ತುಂಬ ಇದೆ, ಇದನ್ನೆಲ್ಲ ನೀವು ಬೇಕಾದರೆ ಮುಂದೆ ನೋಡ್ಕೋಬಹುದು. ಅಂದರೆ ಎಲ್ಲವನ್ನ ನೀವು ಪ್ರಾಕ್ಟೀಸ್ ಮಾಡ್ತಾ ನೀವು ಕಲಿತೀರಾ ಇದನ್ನ. ಇದಿಷ್ಟಾಯಿತು. ಇದಾದ ನಂತರ ನನಗೆ ನಿಮಗೆ ಅಪ್ಡೇಟ್ ಮಾಡಿ ತೋರಿಸ್ತೀನಿ ಮತ್ತೊಂದು ಸಲ. ಅದೇ ರೀತಿ ಈಗ ನಿಮ್ಮ ಒಂದು ಪೋಸ್ಟ್ಗೆ ಕಮೆಂಟ್ ಸಹ ಮಾಡ್ಬೋದು. ಇಲ್ಲಿ ನೋ ಕಮೆಂಟ್ಸ್ ಅಂತ ಇದೆ, ಇದ್ರ ಮೇಲೆ ಕಮೆಂಟ್
ಮೇಲೆ ಕ್ಲಿಕ್ ಮಾಡಿದರೆ ನಾನಿಲ್ಲಿ ಯಾವುದೇ ಒಂದು ಕಮೆಂಟನ್ನು ಮಾಡ್ಬೋದು. ಈ ರೀತಿ ಹಾಕಿ ಪೋಸ್ಟ್ ಅಂತ ಕೊಟ್ಟರೆ ನನ್ನ ಕಮೆಂಟ್ ಅನ್ನುವಂಥದ್ದು ಪೋಸ್ಟ್ ಆಗುತ್ತೆ. ಅದೇ ರೀತಿ ನನಗೆ ಇಲ್ಲಿ ತುಂಬ ಆಪ್ಷನ್ ಕಾಣಿಸ್ತಾ ಇರುತ್ತೆ, ನಿಮಗೆ ಬೇಕಾದರೆ ತೋರಿಸ್ತೀನಿ. ಒಂದು ಎಡಿಟ್ ಅಂತ ಇದೆ, ಇದು ನನಗೆ ಮಾತ್ರ ಕಾಣಿಸುತ್ತೆ. ಯಾರಾದರೂ ಬೇರೊಬ್ಬರು ನನ್ನ ಸೈಟನ್ನು ಓಪನ್ ಮಾಡಿದರೆ ಅವ್ರಿಗೆ ಕಾಣಿಸಲ್ಲ. ನಾವು ಅಡ್ಮಿನ್ ಆಗಿ ಲಾಗಿನ್ ಆಗಿದ್ದಾಗ ಮಾತ್ರ ಕಾಣಿಸುತ್ತೆ. ನಾನು ಇಲ್ಲಿ ಲಾಗಿನ್ ಆಗಿದ್ದೀನಿ, ನೋಡ್ಬೋದು. ಫಾರ್ ಎಕ್ಸಾಂಪಲ್ ನಾನೀಗ ಇದೇ ಒಂದು ಲಿಂಕನ್ನು ನಾನು ಇದೇ ಒಂದು ಸೈಟನ್ನು ಇನ್ಕಾಗ್ನಿಟೋ ಮೋಡಲ್ಲಿ ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ. ಇಲ್ಲಿ ನನಗೆ ಯಾವುದೇ ಒಂದು ಎಡಿಟ್ ಆಪ್ಷನ್ ಕಾಣಿಸಲ್ಲ. ಅಂದರೆ ಯಾರೇ ಬೇರೊಬ್ಬರು ನನ್ನ ಸೈಟನ್ನು ವಿಸಿಟ್ ಮಾಡಿದರೆ ಅವರಿಗೆ ಎಡಿಟ್ ಆಪ್ಷನ್ ಕಾಣಿಸಲ್ಲ, ನನಗೆ ಮಾತ್ರ ಕಾಣಿಸುತ್ತೆ. ಅದೇ ರೀತಿ ನನಗೆ ಇಲ್ಲೇನು ಕಾಣಿಸ್ತಾ ಇದೆ ಒಂದು ಪ್ಯಾನಲ್, ಇದು ಸಹ ಬೇರೊಬ್ಬರು ನನ್ನ ಸೈಟ್ನ ವಿಸಿಟ್ ಮಾಡಿದಾಗ ಅವ್ರಿಗೆ ಕಾಣಿಸಲ್ಲ. ನಾನು ಅಡ್ಮಿನ್ ಇದರಿಂದ ಲಾಗಿನ್ ಆಗಿದ್ದೀನಿ, ಅದರಿಂದ ನನಗೆ ಕಾಣಿಸ್ತಾ ಇದೆ. ಇದಾಯಿತು. ಅದೇ ರೀತಿ ಇಲ್ಲೊಂದು ಚೇಂಜ್ ಮಾಡಬೇಕು. ನನ್ನ ಸೈಟ್ನ ಟೈಟಲ್ ಸರಿಯಾಗಿದೆ, ಇದರ ಒಂದು ಸ್ಲೋಗನ್ ಅಂತೂ ಸರಿಯಾಗಿಲ್ಲ, ಅದನ್ನ ನಾನೀಗ ಫಸ್ಟ್ ಸರಿ ಮಾಡ್ಕೋತೀನಿ. ಅದಕ್ಕೆ ಇಲ್ಲಿ ಸೆಟ್ಟಿಂಗ್ಸ್ಗೆ ಬಂದೆ, ಜನರಲ್ಗೆ ಬಂದೆ. ನಂತರ ಇಲ್ಲಿ ಸೈಟ್ ಟೈಟಲ್ ಅಂತ ಇದೆ, ಅದನ್ನ ಬೇಕಾದ್ರೆ ಚೇಂಜ್ ಮಾಡಿ, ಇಲ್ಲಾಂದರೆ ಇದನ್ನು ಮಾತ್ರ ಚೇಂಜ್ ಮಾಡಿ ನಾನೊಂದು ಸ್ಲೋಗನ್ನ ಕೊಡ್ತೀನಿ. ಇದು ಒಂದು ಸ್ಲೋಗನ್ನ ಕೊಟ್ಟೆ. ಇದೆಲ್ಲ ಆದಮೇಲೆ ನೀವು ಬೇರೆ ಬೇರೆ ಸೆಟ್ಟಿಂಗ್ಸ್ನ ಮಾಡ್ಬೋದು, ಇಲ್ಲಿ ಏನು ಬೇಕಾದರೂ ಮಾಡ್ಬೋದು, ತುಂಬ ಆಪ್ಷನ್ ಇದೆ. ನಾನೀಗ ಡೈರೆಕ್ಟಾಗಿ ಸೇವ್ ಚೇಂಜಸ್ ಅಂತ ಕೊಡ್ತೀನಿ. ಈಗ ನನ್ನ ಸೈಟ್ನ ಸ್ಲೋಗನ್ ಅಂತೂ ಚೇಂಜ್ ಆಗುತ್ತೆ, ನೋಡ್ಬೋದು. ಈ ರೀತಿ ಆಗಿದೆ. ಇದು ಈ ಒಂದು ಪೋಸ್ಟ್ನ ಬಗ್ಗೆ. ಅದೇ ರೀತಿ ಇಲ್ಲಿ ತುಂಬ ಆಪ್ಷನ್ ಇದೆ. ಒಂದು ಆಲ್ ಪೋಸ್ಟ್ ಆಯಿತು. ನಂತರ ಈ ಒಂದು ಆ್ಯಡ್ ನ್ಯೂ ಅಂತ ಕೊಟ್ಟರೆ ಸೇಮ್ ಇದೇ ರೀತಿ ಇರುತ್ತೆ. ಈ ಒಂದು ಬಟನ್ನ ಮೇಲೆ ಕ್ಲಿಕ್ ಮಾಡಿದರೆ ಏನಾಗುತ್ತೆ, ಅದೇ ರೀತಿ ಆಗುತ್ತೆ. ಅದೇ ರೀತಿ ನಾನೀಗ ಇಲ್ಲಿ ಕ್ಯಾಟಗರೀಸ್ ಅಂತ ಏನಿದೆ ಅದರ ಮೇಲೆ ಕ್ಲಿಕ್ ಮಾಡ್ತೀನಿ. ಒಂದು ಕ್ಯಾಟಗರೀಸ್ ಅಂದರೆ ತುಂಬ ಸಿಂಪಲ್. ಫಾರ್ ಎಕ್ಸಾಂಪಲ್ ನಾನೀಗ ಎಥಿಕಲ್ ಹ್ಯಾಕಿಂಗ್ನ ಬಗ್ಗೆ ಆರ್ಟಿಕಲ್ ಬರೀತೀನಿ ನನ್ನ ಸೈಟಲ್ಲಿ, ಅದೇ ರೀತಿ ಯೂಟ್ಯೂಬ್ನ ಬಗ್ಗೆ ಬರೀತೀನಿ, ಅದೇ ರೀತಿ ಬೇರೆ ಯಾವುದೋ ಒಂದು ಸ್ಟಾಕ್ ಮಾರ್ಕೆಟಿಂಗ್ ಬಗ್ಗೆ ಬರೀತೀನಿ ಅಂತ ಅನ್ಕೊಳ್ಳಿ. ಅವಾಗ ನಾನು ಎಲ್ಲ ಒಂದು ಆರ್ಟಿಕಲ್ನ ಮಿಕ್ಸ್ ಮಾಡಿದರೆ ಅದು ಓದೋರಿಗೆ ಪ್ರಾಬ್ಲಮ್ ಆಗುತ್ತೆ. ಅದರಿಂದ ನಾನು ಅದನ್ನ ಕ್ಯಾಟಗರೈಸ್ ಮಾಡ್ಬೋದು. ಅಂದರೆ ನಾನು ಎಥಿಕಲ್ ಹ್ಯಾಕಿಂಗ್ ಆರ್ಟಿಕಲ್ನ ಒಂದು ಕ್ಯಾಟಗರಿ ಮಾಡ್ಬೋದು, ಅದೇ ರೀತಿ ಯೂಟ್ಯೂಬ್ಗೆ ಬೇರೆ ಕ್ಯಾಟಗರಿ ಮಾಡ್ಬೋದು. ಈ ರೀತಿ ಕ್ಯಾಟಗರೀಸ್ನ ಕ್ರಿಯೇಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಈಗ ನನ್ನ ಅನ್ಕ್ಯಾಟಗರೈಸ್ಡ್ ಅಂತ ಏನಿದೆ, ಎರಡು ಆರ್ಟಿಕಲ್ ಇದೆ ಇದರಲ್ಲಿ. ಈಗ ನಾನೀಗ ಒಂದು ಹೊಸ ಕ್ಯಾಟಗರಿನ ಕ್ರಿಯೇಟ್ ಮಾಡ್ತೀನಿ. ನಾನೀಗ ಒಂದು ಹ್ಯಾಕಿಂಗ್ ಅಂತ ಒಂದು ಕ್ಯಾಟಗರಿನ ಹಾಕ್ತೀನಿ ಇಲ್ಲಿ. ನಂತರ ಇಲ್ಲಿ ನೀವು ಬೇಕಾದರೆ ಇಲ್ಲಿ ಏನಾದರೂ ಸ್ಲಗ್ ಅಂತ ಏನಿದೆ ಅದರಲ್ಲಿ ನೀವು ಏನಾದರೂ ಡಿಸ್ಕ್ರಿಪ್ಷನ್ ಕೊಡೋದಿದ್ರೆ ಕೊಡ್ಬೋದು. ನಂತರ ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ಏನು ಬೇಕಾದರೂ ಕೊಡ್ಬೋದು, ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಅಬೌಟ್ ಎಥಿಕಲ್ ಹ್ಯಾಕಿಂಗ್ ಏನಾದರೂ ಈ ರೀತಿ ಏನಾದರೂ ಕೊಟ್ಟು ಇಲ್ಲಿ ಆ್ಯಡ್ ನ್ಯೂ ಕ್ಯಾಟಗರಿ ಅಂತ ಕ್ಲಿಕ್ ಮಾಡಿ. ನೋಡ್ಬೋದು ಇಲ್ಲಿ ಒಂದು ಹೊಸ ಕ್ಯಾಟಗರಿ ಈಗ ಕ್ರಿಯೇಟ್ ಆಗಿದೆ. ಈಗ ನನ್ನ ಹೊಸ ಕ್ಯಾಟಗರಿ ಕ್ರಿಯೇಟ್ ಏನೋ ಆಗಿದೆ. ನನಗೆ ಇದಕ್ಕೆ ಪೋಸ್ಟನ್ನು ಹಾಕಬೇಕು. ಹೇಗೆ ಪೋಸ್ಟನ್ನು ಹಾಕೋದಂತ, ಒಂದು ಪೋಸ್ಟನ್ನು ಹಾಕಬೇಕಾದ್ರೆ ಬೇಕಾದರೆ ತುಂಬ ಸಿಂಪಲ್. ಒಂದು ಆಲ್ ಪೋಸ್ಟ್ಗೆ ಮತ್ತೆ ಬನ್ನಿ. ಇಲ್ಲಿ ನಾನೀಗ ಎಥಿಕಲ್ ಹ್ಯಾಕಿಂಗ್ ಅಂತ ಇದೆ, ಇದನ್ನ ನಾನೀಗ ಇಲ್ಲಿ ಎಡಿಟ್ ಅಂತ ಕೊಟ್ಟರೆ ಇಲ್ಲಿ ನನಗೆ ಆಪ್ಷನ್ ಕಾಣಿಸುತ್ತೆ ಕ್ಯಾಟಗರೀಸ್ ಅಂತ. ಕ್ಯಾಟಗರೀಸಲ್ಲಿ ಇದೀಗ ಅನ್ಕ್ಯಾಟಗರೈಸ್ಗೆ ಸೆಲೆಕ್ಟ್ ಆಗಿದೆ. ನಾನೀಗ ಇಲ್ಲಿ ಎಥಿಕಲ್ ಹ್ಯಾಕಿಂಗ್ಗೆ ಸೆಲೆಕ್ಟ್ ಮಾಡಿ ಅನ್ಕ್ಯಾಟಗರೈಸ್ನ ಅನ್ಟಿಕ್ ಮಾಡ್ತೀನಿ. ಈ ರೀತಿ ನನ್ನ ಒಂದು ಆರ್ಟಿಕಲ್ ಅನ್ನೋದು ಹ್ಯಾಕಿಂಗ್ ಕ್ಯಾಟಗರಿಗೆ ಸೇರ್ಕೊಂಡಿದೆ. ಅದೇ ರೀತಿ ನಿಮಗೆ ಇನ್ನೊಂದು ಆಪ್ಷನ್ ಇಲ್ಲಿ ಕಾಣಿಸ್ತಾ ಇದೆ, ಪರ್ಮಾಲಿಂಕ್ಸ್ ಅಂತ. ಪರ್ಮಾಲಿಂಕ್ಸ್ ಅಂದರೆ ತುಂಬ ಸಿಂಪಲ್. ನನಗೆ ಇದರ ಮೇಲೆ ಕ್ಲಿಕ್ ಮಾಡಿ ನಿಮಗೆ ತೋರಿಸ್ತೀನಿ. ನನ್ನ ಒಂದು ಆರ್ಟಿಕಲ್ ಹೆಂಗೆ ಓಪನ್ ಆಗುತ್ತೆ ಅಂದರೆ, ಲೋಕಲ್ ಹೋಸ್ಟ್ 8080 WordPress 2020 ಆ ಒಂದು ಡೇಟ್ ನಾನು ಪಬ್ಲಿಷ್ ಮಾಡಿರುವಂಥದ್ದು ನನ್ನ ಎಥಿಕಲ್ ಹ್ಯಾಕಿಂಗ್ ಅಂತ ಈ ರೀತಿ ಓಪನ್ ಆಗುತ್ತೆ ನನ್ನ ಆರ್ಟಿಕಲ್ನ ಹೆಡ್ಡಿಂಗ್ನಲ್ಲಿ. ನನಗೆ ಈ ರೀತಿ ಓಪನ್ ಮಾಡೋದು ಇಂಟ್ರೆಸ್ಟ್ ಇಲ್ಲ. ನನಗೆ ಇಲ್ಲಿ ಬೇಕಾದರೆ ನೇಮನ್ನು ಚೇಂಜ್ ಮಾಡ್ಬೋದು. ನಾನು ಈ ಒಂದು ಆರ್ಟಿಕಲ್ನ ಹೆಡ್ಡಿಂಗ್ ಏನಿದೆ ಅದೇ ಇರಲಿ, ಬಟ್ ನನಗೆ ಒಂದು URL ಚೇಂಜ್ ಮಾಡಬೇಕು. ನಂತರ ನನಗೆ ಒಂದು ಪರ್ಮಾಲಿಂಕ್ಸ್ನ ಚೇಂಜ್ ಮಾಡಬೇಕಂದ್ರೆ ತುಂಬ ಸಿಂಪಲ್. ಮೊದಲನೇದಾಗಿ ಅಪ್ಡೇಟ್ ಮಾಡ್ತೀನಿ. ನಾನು ಈ ಒಂದು ಕ್ಯಾಟಗರಿನ ಚೇಂಜ್ ಮಾಡಿದ್ದೆ ನಾನು. ನಂತರ ಇಲ್ಲಿ ಸೆಟ್ಟಿಂಗ್ಸ್ಗೆ ಬನ್ನಿ. ಸೆಟ್ಟಿಂಗ್ಸಲ್ಲಿ ಒಂದು ಆಪ್ಷನ್ ಇರುತ್ತೆ ಪರ್ಮಾಲಿಂಕ್ಸ್ ಅಂತ. ಪರ್ಮಾಲಿಂಕ್ಸ್ನ ಮೇಲೆ ಕ್ಲಿಕ್ ಮಾಡಿ. ನಂತರ ನಿಮಗೆ ಇಲ್ಲಿ ತುಂಬ ಆಪ್ಷನ್ ಸಿಗುತ್ತೆ. ಇಲ್ಲಿ ನಾನು ಪ್ರಿಫರ್ ಮಾಡುವಂಥದ್ದು ಒಂದು ಪೋಸ್ಟ್ ನೇಮ್ ಅಂತ ಏನಿದೆ ಇದರ ಮೇಲೆ. ಇದರಿಂದ ಏನಾಗುತ್ತೆ ಅಂದರೆ ನಿಮ್ಮ ಒಂದು ಆರ್ಟಿಕಲ್ನ ನೇಮ್ ಮಾತ್ರ ಬರುತ್ತೆ, ನೀವು ಪಬ್ಲಿಷ್ ಮಾಡಿರುವಂಥ ಡೇಟ್ ಇದೆಲ್ಲ ಬರಲ್ಲ. ಇದರಿಂದ ಏನಾಗುತ್ತೆ ಅಂದರೆ ನಿಮಗೆ ಏನಾದರೂ ಒಂದು ಆರ್ಟಿಕಲ್ನ ತುಂಬ ಹಿಂದೆ ಹಾಕಿರ್ತೀರಾ, ಅದನ್ನ ಯಾರಾದರೂ ನೋಡಿದರೆ ತುಂಬ ಹಳೆ ಆರ್ಟಿಕಲ್ ಅಂತ ಅದನ್ನ ಬಿಟ್ಟು ಹೋಗೋ ಚಾನ್ಸಸ್ ಇರುತ್ತೆ. ಅದರಿಂದ ನೀವು ಪೋಸ್ಟ್ ನೇಮನ್ನು ಮಾತ್ರ ಹಾಕಿದರೆ ಇದೀಗ ನನ್ನ ಲೋಕಲ್ ಹೋಸ್ಟಲ್ಲಿದೆ, ಅದರಿಂದ ಇದು ಬರ್ತಾ ಇದೆ. ಇಲ್ಲಾಂದರೆ ಇಲ್ಲಿ ನಿಮ್ಮ ಒಂದು ಹೋಸ್ಟ್ ನೇಮ್ ಅಂದರೆ ನನ್ನ ಈಗ kiriktek.com/ethical hacking ಅಂತ ಇರುತ್ತೆ. ಈ ರೀತಿ ನೇಮ್ ಬರುತ್ತೆ. ನಾನು ಇದರಿಂದ ಈ ಒಂದು ಪೋಸ್ಟ್ ನೇಮನ್ನು ಪ್ರಿಫರ್ ಮಾಡ್ತೀನಿ. ಇದನ್ನ ನಾನೀಗ ಸೆಲೆಕ್ಟ್ ಮಾಡಿದ್ದೀನಿ. ಸೆಲೆಕ್ಟ್ ಮಾಡಿ ಸೇವ್ ಚೇಂಜಸ್ ಅಂತ ಕೊಟ್ಟೆ. ಈ ರೀತಿ ನನ್ನ ಆರ್ಟಿಕಲ್ ಓಪನ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಾನೀಗ ಇಲ್ಲಿ ಈ ಒಂದು ಸೈಟ್ನಲ್ಲಿ ವಿಸಿಟ್ ಮಾಡ್ತೀನಿ. ಈ ಒಂದು ಆರ್ಟಿಕಲ್ನ ಮೇಲೆ ಕ್ಲಿಕ್ ಮಾಡ್ತೀನಿ ಅಂತ ಅಂದ್ಕೊಳ್ಳಿ. ಎಥಿಕಲ್ ಹ್ಯಾಕಿಂಗ್ನ ಮೇಲೆ ಕ್ಲಿಕ್ ಮಾಡಿದೆ. ನೋಡೋದು ನನ್ನ ಸೈಟ್ ಈ ರೀತಿ ಓಪನ್ ಆಗಿದೆ. ಇದು ನನ್ನ ಸೈಟ್ ಅಡ್ರೆಸ್, ನಂತರ ಎಥಿಕಲ್ ಹ್ಯಾಕಿಂಗ್ ಅಂತ ಓಪನ್ ಆಗಿದೆ. ಈ ರೀತಿ ನಿಮ್ಮ ಆರ್ಟಿಕಲ್ನ ಒಂದು ಪ್ರೊಫೆಷನಲ್ ಆಗಿರುತ್ತೆ. ಅಂದರೆ ನೀವು ಒಂದು ಆರ್ಟಿಕಲ್ನ ಬರಿತಾ ಇದ್ದೀರಾ ಅಂದರೆ / ನಿಮ್ಮ ಆರ್ಟಿಕಲ್ ಬರುತ್ತೆ, ನಿಮ್ಮ ಸೈಟ್ /ಆರ್ಟಿಕಲ್ ಬರುತ್ತೆ. ನೀವು ನಾರ್ಮಲ್ ಆಗಿ ಎಲ್ಲ ವೆಬ್ಸೈಟಲ್ಲಿ ನೋಡಿರ್ತೀರಾ. ಈ ರೀತಿ ನಿಮ್ಮ ಒಂದು ಆರ್ಟಿಕಲ್ನ ನೀವು ಬರೀಬಹುದು. ಅದೇ ರೀತಿ ಇದರಲ್ಲಿ ತುಂಬ ಆಪ್ಷನ್ ಇದೆ ಇನ್ನೂ ಸಹ. ಇವತ್ತಿನ ವಿಡಿಯೋದಲ್ಲಿ ಒಂದು ಪೋಸ್ಟ್ನ ಬಗ್ಗೆ ಸಾಕು ಅನ್ಕೊಂತೀನಿ. ತುಂಬ ದೊಡ್ಡದಾಗಿರುತ್ತೆ ವಿಡಿಯೋ. ಒಂದು ಪೋಸ್ಟ್ನ ಈ ರೀತಿ ಎಲ್ಲ ಕಸ್ಟಮೈಸ್ ಮಾಡ್ಬೋದು, ಕ್ರಿಯೇಟ್ ಮಾಡ್ಬೋದು, ಎಲ್ಲ ಮಾಡ್ಬೋದು ಇದರಲ್ಲಿ.
ಈ ರೀತಿ ಇನ್ನೂ ಸಹ ತುಂಬ ಆಪ್ಷನ್ ಇದೆ. ಇದನ್ನೆಲ್ಲ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಜೊತೆಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ರೆಡ್ ಬಟನ್ ಕಾಣಿಸ್ತಾ ಇರುತ್ತೆ, ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಬೋದು. ಮತ್ತೆ ಸಿಗೋಣ ಇದೇ ರೀತಿ ಒಂದು ಹೊಸ ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಿ ಸೇಫ್. ಗುಡ್ ಬೈ.